ಈ ಬಿಗ್ ಬಾಸ್ ಕೊನೆ ಆಗ್ತಾ ಆಗ್ತಾ ಎಲ್ಲರ ಬಣ್ಣನೂ ಬಯಲಾಗ್ತಾ ಐತೆ. ಇವಾಗ ನಾಮಿನೇಷನ್ ಮುಗಿದೋಯ್ತು, ಇನ್ನು ನಾಮಿನೇಷನ್ ಇರಲ್ಲ. ಯಾಕಂದರೆ ನಾಮಿನೇಷನ್ ಇದ್ದರೆ ನಾಮಿನೇಷನ್ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ನಾಟಕ ಆಡ್ತಾರೆ. ನಿನ್ನೆ ರಕ್ಷಿತಾ ಗಿಲ್ಲಿಗೊಂದು ಮಾತು ಹೇಳಿದ್ರು ಅಡುಗೆ ಮನೆ ಹತ್ರ ಕೂತ್ಕೊಂಡು. ಇವಾಗ ರಕ್ಷಿತಾ ಮಾತಾಡಿದ್ದು ನಮ್ಮ ಮನಸ್ಸಲ್ಲೂ ತುಂಬ ಜನ ಮನಸ್ಸಲ್ಲಿ ಅದೇ ಓಡ್ತಾ ಇದ್ದಿದ್ದು. ನಿನ್ನ ಇಷ್ಟಪಡದೇ ಇರೋರ ಹತ್ರ ಹೋಗಬೇಡ, ನಿನ್ನ ಇಷ್ಟಪಡೋರನ್ನ ನೀನು ಪ್ರೀತಿಸು ಅಂತ ರಕ್ಷಿತಾ ಒಂದು ಮಾತು ಹೇಳ್ತಾಳೆ. ಯಾರಿಗೆ ಹೇಳ್ತಾಳೆ ಅಂದ್ಬಿಟ್ಟು ರಕ್ಷಿತಾ ಹೇಳಲಿಲ್ಲ. ನಮ್ಮ ಎಲ್ರಿಗೂ ಗೊತ್ತು ಅವಳು ಹೇಳ್ತಾ ಇರೋದು ಕಾವ್ಯಗೆ ಅಂದ್ಬಿಟ್ಟು. ಏನಕ್ಕಂದರೆ ಇಷ್ಟು ದಿವಸ ಗಿಲ್ಲಿ ಸಪೋರ್ಟ್ ತೊಗೊಂಡ್ಲು ಕಾವ್ಯ. ಇವಾಗ ಇಷ್ಟು ದಿವಸದಿಂದ ಅವಳು ಆಟ ಬೇಕಾಗಿತ್ತು, ಬಂದ್ಲು. ಇವಾಗ ಲಾಸ್ಟಲ್ಲಿ ಯಾರಾದರೂ ಏನಾದರೂ ಅಂದ್ಕೊತಾರೆ ಅಂದ್ಬಿಟ್ಟು ಗಿಲ್ಲಿನ ದೂರ ಮಾಡ್ತಾವಳೆ. ಡ್ರೆಸ್ ಮಾಡ್ಕೊಬೇಕಂದ್ರೆ ಗಿಲ್ಲಿ ಮಾತಾಡ್ಸ್ಕೊಂಬರ್ತಾನೆ, ಅವಾಗಲೂ ಅವಳು ಮಾತಾಡದೆ ಹೋಗ್ತಾಳೆ. 2-3 ಕಡೆ ಟ್ರೈ ಮಾಡ್ತಾನೆ ಮಾತಾಡ್ಸೋದಕ್ಕೆ ಗಿಲ್ಲಿ ಅವಳನ್ನ. ಅವಳು ಮಾತಾಡಲ್ಲ. ಕಾವ್ಯ ಗಿಲ್ಲಿದು ಇವಾಗಿಂದ ಏನು ಮಾತಾಡ್ತಾ ಇಲ್ಲ, ಮೊದಲಿಂದನೂ ಮಾತಾಡ್ಕೊಂಬರ್ತಾನೆ ಇದ್ದಾರೆ. ಹಂಗಿದ್ದಿದ್ರೆ ಅವಳು ಆವಾಗಲೇ ದೂರ ಆಗಬೇಕಾಗಿತ್ತು. ಆವಾಗ ಬಿಟ್ಬಿಟ್ಟು ಇವಾಗ ಯಾಕೆ ದೂರ ಆಗ್ತಾವಳೆ? ನೋಡೋರ ಕಣ್ಣಿಗೆ ಹೆಂಗಿರತ್ತೆ ಅಂದರೆ, ಫಿನಾಲೆ ಹತ್ರ ಬಂತು, ನಾಮಿನೇಷನ್ ಇರಲ್ಲ, ಇನ್ನು ಗಿಲ್ಲಿ ಸಪೋರ್ಟ್ ಏನು ಅವಳಿಗೆ ಬೇಕಾಗಿಲ್ಲ, ಹಂಗೆ ಕಾಣಿಸ್ತೈತೆ ನೋಡೋರಿಗೆ. ಇವಾಗ ಇದು ಕಾವ್ಯಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಅವಳ ಓಟು ಎಷ್ಟು ಕಮ್ಮಿ ಆಗುತ್ತೆ ಅಂತ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಕಾವ್ಯ ಮನಸ್ಸಿಂದ ಫ್ರೆಂಡ್ಶಿಪ್ ಮಾಡಿಲ್ಲ. ಅವಳು ಜನ ಏನಂತಾರೆ, ಆಚೆ ಹೆಂಗಿರತ್ತೆ ಅಂದ್ಕೊಂಡು ಅವಳು ಫ್ರೆಂಡ್ಶಿಪ್ ಮಾಡ್ತಾ ಇರೋದು. ಅವಳು ಸಪೋರ್ಟ್ ಸಿಗತ್ತೆ ಅಂತ ಫ್ರೆಂಡ್ಶಿಪ್ ಮಾಡೋಂಗಿಲ್ಲ. ಅಂಥ ಫ್ರೆಂಡ್ಶಿಪ್ ಅವಳು ಏನಕ್ಕೆ ಮಾಡಬೇಕು? ನೆನ್ನೆ ನೋಡಿದ್ವಿ, ಗಿಲ್ಲಿ ಹತ್ರ ಬೆಳಗ್ಗೆಯಿಂದನೂ ಅವಳು ಮಾತಾಡಲಿಲ್ಲ. ಆದ್ರೂ ಗಿಲ್ಲಿ ನೋಡ್ರಿ, ಅವನೆಲ್ಲೂ ಬಿಟ್ಕೊಡಲ್ಲ. ಅದು ಬಕೆಟಲ್ಲಿ ಮಣ್ಣು ಹಾಕಬೇಕು, ಆವಾಗ ಅದರಲ್ಲೂ ಅವನು ಹಾಕಲಿಲ್ಲ. ಅವಳು ಅದುವರೆಗೂ ಗಿಲ್ಲಿ ಹತ್ರ ಅವಳು ಮಾತಾಡ್ತಾನೆ ಇರಲಿಲ್ಲ. ಟಾಸ್ಕು ಅಂತ ಬಂದಿದ್ದಕ್ಕೆ ಹೋಗಿ ಅವನ್ನ ಮಾತಾಡಿಸ್ತಾಳೆ, ಮಣ್ಣು ಹಾಕಬೇಡ ಅಂದ್ಬಿಟ್ಟು. ಆಮೇಲೆ ಟಾಸ್ಕ್ ಆದಮೇಲೆ ಮತ್ತೆ ಮಾತಾಡೋದು ಬಿಟ್ಬಿಟ್ಲು. ನೆನ್ನೆ ಟಾಸ್ಕ್ ಕೊಟ್ಟರು, ಮಾತಾಡದೇ ಇರೋಳು ಮತ್ತೆ ಟಾಸ್ಕ್ಗೋಸ್ಕರ ಬಂದು ಗಿಲ್ಲಿ ಹತ್ರ ಸಹಾಯ ಕೇಳ್ತಾಳೆ. ಅವಳು ಅಷ್ಟೆಲ್ಲ ಮಾಡಿದ್ರು ಅವನ ಮನಸ್ಸಲ್ಲಿ ಏನೂ ಇಲ್ಲ. ಆದರೂ ಅವನಿಗೆ ಹುಷಾರಿಲ್ಲ ಪಾಪ. ಅದರಲ್ಲೂ ಬಂದು ಎಷ್ಟು ಫಾಸ್ಟಾಗಿ ಮಾಡ್ದ. ಇವಳು ಏನು ಕಣ್ಣು ಬಿಡೋದೇನು, ಗಿಲ್ಲಿ ಗಿಲ್ಲಿ ಅಂತ ಕಿರ್ಚೋದೇನು ಮಾಡ್ತಾಳೆ. ಅದರಲ್ಲೇ ಗೊತ್ತಾಗ್ತಾ ಇದೆ ಅವಳು ಫ್ರೆಂಡ್ಶಿಪ್ ಮಾಡ್ತಾ ಇರೋದೇ ಗೇಮ್ಗೋಸ್ಕರ ಗಿಲ್ಲಿನ. ಅವನು ಹುಷಾರಿಲ್ಲ ಅಂತ ಅವಳು ಮನಸ್ಸಿಗೆ ತೊಗೊಂಡಿಲ್ಲ, ಆದರೂ ಟಾಸ್ಕ್ಗೋಸ್ಕರ ಅಷ್ಟು ಕಿರ್ಚ್ತಾಳೆ ಗಿಲ್ಲಿ ಮೇಲೆ. ಅನಿಸಿದ್ದಂಗೆ ಬೇಗ ಗಿಲ್ಲಿನೇ ಮಾಡವನೆ ಅದನ್ನು, ಆ ಟಾಸ್ಕು. ಇವಾಗ ಅವಳು ಅದನ್ನು ತೊಗೊಳೋ ಸ್ಟೆಪ್ ಥರ ಮಾಡಬೇಕಾಯ್ತು. ಅವಳ ಕೈಯಲ್ಲಿ ಆಯಿತಾ? ಅವಳ ಕೈಯಲ್ಲಿ ಏನೂ ಆಗಲ್ಲ. ಟಾಸ್ಕ್ ಅಂತ ಬಂದರೆ ಅವಳು ಝೀರೋನೇ. ಅವಳಿಗೆ ಆಗಲ್ಲ, ಬೇರೆಯವ್ರ ಮೇಲೆ ಕಿರ್ಚೋದು ಇವಳು. ಅವಳಿಗೋಸ್ಕರ ಒಬ್ಬರು ಸಪೋರ್ಟ್ ಮಾಡ್ತಾನೆ, ಅವಳಿಗೆ ಸ್ವಲ್ಪನಾದರೂ ನಿಯತ್ತಿರಬೇಕು. ಅದನ್ನೆಲ್ಲ ನೋಡಿದ್ರೆ ಗಿಲ್ಲಿ ಮನಸ್ಸಿಗೆ ಎಷ್ಟು ನೋವಾಗಲ್ಲ, ಅವ್ನಿಗೇನು ಅನಿಸಲ್ಲ. ಇವಾಗ ಅವನಿಗೆ ಗೊತ್ತಾಗ್ತಾ ಐತೆ ಇವಳು ಬೇಕಾದಾಗ ನಾನು ಯೂಸ್ ಮಾಡ್ತಾಳೆ, ಬೇರೆ ಟೈಮಲ್ಲಿ ಅವಳು ಮಾತಾಡ್ಸಲ್ಲ ಅಂದ್ಬಿಟ್ಟು. ಅದರಿಂದ ಗಿಲ್ಲಿಗೆ ವಾಂತಿ ಥರ ಆಯಿತು. ಅಲ್ಲಿ ಗಿಲ್ಲಿನ ಕೇರ್ ಮಾಡೋದೇ ರಕ್ಷಿತಾ. ಅಷ್ಟು ಬೇಗ ಆ ವಾಂತಿಗೆ ಅದೇನು ಪಾಪ ಮಾಡಿ ಎತ್ಕೊಂಡು ಓಡಿ ಬರ್ತಾಳೆ ರಕ್ಷಿತಾ. ಆಮೇಲೆ ಎಲ್ಲ ಆದಮೇಲೆ ಇವಳು ಬಂದುಬಿಟ್ಟು ಏನಾದರೂ ಬೇಕಾ ಅಂತ ಕೇಳ್ತಾವಳೆ. ಆಚೆ ಜನಗಳಿಗೆ ಇವಳು ಒಳ್ಳೆಯವಳ ಥರ ಕಾಣಿಸ್ಬೇಕಲ್ಲ, ಅದಕ್ಕೆ. ಅವ್ನು ಗಿಲ್ಲಿಗೂ ಗೊತ್ತಾಗೈತೆ, ಅವನ ಬೇಜಾರು ಆಗ್ಬಿಟ್ಟೈತೆ. ಅವನು ಇಲ್ಲ, ನಾನು ರಕ್ಷಿತಾಗೆ ಹೇಳಿದ್ದೀನಿ ಹೋಗು ನೀನು ಅಂತ ಹೇಳ್ದ. ಆ ಥರ ಹೇಳಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಇದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲು.